ಶ್ರೀ ಗುರುಭ್ಯೋ ನಮಃ. ಹೀಗೆ ಅಂತಃಪುರಕ್ಕೆ ಹೋಗ್ತಾ ಇರುವಂಥ ದಶರಥ ಮಹಾರಾಜರ ಹತ್ರ ಮಂತ್ರಿಗಳಾಗಿರುವಂಥ ಸಮಂತ್ರರು ಹೇಳ್ತಾರೆ, ನಾನು ಒಮ್ಮೆ ಇಲ್ಲಿ ಸ್ವರ್ಗಕ್ಕೆ ಹೋದಾಗ, ಪೂರ್ವಕಾಲದಲ್ಲಿ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಋಷಿಗಳು ಹೀಗೆ ಹೇಳ್ತಾರೆ, ಇಕ್ಷ್ವಾಕು ವಂಶದಲ್ಲಿ ಜನ್ಮಿಸಿರುವಂಥ ದಶರಥರು ಮಕ್ಕಳಿಲ್ಲದೆ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಈ ಯಾಗದಿಂದ 4 ಕುಮಾರರು ಹುಟ್ಟುತ್ತಾರೆ. ಆದರೆ ಅಶ್ವಮೇಧ ಯಾಗದೊಂದಿಗೆ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಬೇಕು. ಈ ಎರಡನ್ನು ಮಾಡಿಸುವಂಥವ್ರು ಋಷ್ಯಶೃಂಗರು. ಈತನಿಂದ ಯಾಗ ಮಾಡಿಸಿದ್ರೆ ಮಕ್ಕಳು ಹುಡ್ತಾರೆ ಅಂತಂತಂದು ಸನತ್ ಕುಮಾರನು ಹೇಳ್ತಾ ಇರಬೇಕಾದ್ರೆ ನಾನು ಕೇಳಿದೆ ಅಂತ ಸಮಂತ್ರರು ದಶರಥ ಮಹಾರಾಜರು ಹೇಳ್ತಾರೆ. ಆಗ ಪಕ್ಕದಲ್ಲೇ ಇರುವಂಥ ಋಷ್ಯಶೃಂಗರನ್ನು ಪಕ್ಕದ ಅಂಗರಾಜ್ಯದಲ್ಲೇ ಇದ್ದಾರೆ, ಆದ್ದರಿಂದ ನೀವು ಹೋಗಿ ಕರ್ಕೊಂಬರ್ರಿ ಅಂತ ಸಮಂತ್ರರು ಹೇಳ್ತಾರೆ. ಈ ಋಷ್ಯಶೃಂಗರಿಗೂ ಹಾಗೂ ನಮ್ಮ ಕರ್ನಾಟಕಕ್ಕೂ ಅವಿನಾಭಾವನೆ ಸಂಬಂಧವಿದೆ. ಮುಂದಿನ ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೈ ಶ್ರೀರಾಮ್. ನಮಸ್ಕಾರ.